ನಮಸ್ಕಾರ. ನನ್ನ ಹೆಸರು ರವಿ ಆರ್. ಸರ್ಕಾರಿ ಪ್ರೌಢಶಾಲೆ ಬುಕ್ಕಸಾಗರ, ತಾಲೂಕು ಹೊಸಪೇಟೆ, ಜಿಲ್ಲೆ ವಿಜಯನಗರ. ಸ್ನೇಹಿತರೆ, ಇಂದಿನ ಕನ್ನಡ ಆನ್ಲೈನ್ ಪಾಠದಲ್ಲಿ ನಾವು ಪ್ರಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂತಂದರೆ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಯಾಗಿ ಬಹಳ ವ್ಯವಸ್ಥಿತವಾದಂತಹ ರೀತಿಯ ಪೂರ್ಣ ಅಂಕಗಳು ಪಡೆಯೋದಕ್ಕೆ ಈ ವಿಡಿಯೋ ಬಹಳಷ್ಟು ಸಹಾಯ ಆಗುತ್ತೆ. ನಾವು ನೋಡೋಣ ಪ್ರಬಂಧದ ಬಗ್ಗೆ. ಇನ್ನು ಪ್ರಬಂಧ ಅನ್ನುವಂಥದ್ರ ಬಗ್ಗೆ ನಾವು ಅದರ ಅರ್ಥವನ್ನು ತಿಳ್ಕೊಳ್ಳೋದಾದರೆ, ಅರ್ಥಪೂರ್ಣ ಖಚಿತ ವಾಕ್ಯಗಳ ಮೂಲಕ ವ್ಯಕ್ತಿಯ ಆಲೋಚನೆಗಳನ್ನು ಲಿಖಿತವಾಗಿ ಅಭಿವ್ಯಕ್ತಿಸುವಂಥದ್ದು, ನಿರ್ದಿಷ್ಟ ವಿಷಯವನ್ನು ಕ್ರಮಬದ್ಧ ರೀತಿಯಲ್ಲಿ ನಿರೂಪಿಸುವ ಪರಿಯೇ ಪ್ರಬಂಧ ಅಂತಂದೇಳಿ ಕರೆಸ್ಕೊಳ್ಳುತ್ತೆ. ಇನ್ನು ಉತ್ತಮ ಪ್ರಬಂಧದ ಲಕ್ಷಣಗಳೇನು ಅಂತ ನೋಡೋದಾದರೆ, ಪ್ರಬಂಧದಲ್ಲಿ ವಿಚಾರದ ಏಕತೆ ಇರಬೇಕು, ವಿಷಯ ಸಂಗ್ರಹ, ಕ್ರಮಬದ್ಧತೆ, ವಿಷಯ ವಿಸ್ತಾರ, ವೈವಿಧ್ಯ, ಸರಳ ಶೈಲಿ, ಸಂಕ್ಷಿಪ್ತತೆ, ವೈಯಕ್ತಿಕತೆ, ಸೂಕ್ತ ವಿಷಯ ನಿರೂಪಣೆ, ಸುಸಂಬದ್ಧತೆ, ಸಮತೋಲನ ವಿಷಯದ ತಾರ್ಕಿಕ ಜೋಡಣೆ ಹಾಗೂ ಪರಿಣಾಮಕಾರಿಯಾದ ಶುದ್ಧ ಸುಲಭ ಸಂವಹನ ಭಾಷೆಯ ಶೈಲಿ. ಇವೆಲ್ಲ ಲಕ್ಷಣಗಳಿದ್ರೆ ಅದು ಉತ್ತಮವಾಗಿರ್ತಕ್ಕಂತಹ ಪ್ರಬಂಧ ಆಗೋದಕ್ಕೆ ಸಾಧ್ಯ. ಇನ್ನು ಈ ಪ್ರಬಂಧದ ಮೌಲ್ಯವನ್ನು ಹೆಚ್ಚಿಸುವಂತಹ ಮಾರ್ಗೋಪಾಯಗಳು ಏನು ಅಂತ ಹೇಳಿದ್ರೆ, ವಿಷಯದ ಆಯ್ಕೆ, ವಿಷಯ ವಿಶ್ಲೇಷಣೆ, ವಿನ್ಯಾಸ, ತೀರ್ಮಾನ, ಈ ಎಲ್ಲವುಗಳನ್ನು ಒಳಗೊಂಡು ಉತ್ತಮವಾಗಿರ್ತಕ್ಕಂತಹ ಪ್ರಬಂಧವನ್ನು ರಚನೆ ಮಾಡಿದರೆ ಪೂರ್ಣ ಅಂಕಗಳು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪ್ರಬಂಧದ ಭೌತಿಕ ಸ್ವರೂಪದಲ್ಲಿ ನಾವು ಸಾಮಾನ್ಯವಾಗಿ ಪ್ರಸ್ತಾವನೆ ಅಥವಾ ಇದಕ್ಕೆ ಪೀಠಿಕೆ ಅಂತಲೂ ಕರಿತೇವೆ, ವಿಷಯ ನಿರೂಪಣೆ ಮತ್ತು ವಿಷಯ ಸಮಾಪ್ತಿ ಅಥವಾ ಉಪಸಂಹಾರ ಅನ್ನುವಂತಹ 3 ಪ್ರಧಾನ ಹಂತಗಳನ್ನು ನಾವು ನೋಡ್ತೀವಿ. ಈ 3 ಶೀರ್ಷಿಕೆಗಳ ಅಡಿಯಲ್ಲಿ ವಿಷಯವನ್ನ ಚೆನ್ನಾಗಿ ನಾವು ಬರವಣಿಗೆ ಮೂಲಕ ಅಭಿವ್ಯಕ್ತಿಗೊಳಿಸಿದಾಗ ಪೂರ್ಣ ಅಂಕಗಳು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರಸ್ತಾವನೆ ಅಂದ್ರೆ ಏನು? ಪ್ರಸ್ತಾವನೆ ಹೇಗಿರಬೇಕು ಅಂತ ಹೇಳಿದ್ರೆ, ಆಕರ್ಷಕವಾಗಿ ಸಂಕ್ಷಿಪ್ತವಾಗಿರಬೇಕು, ಗುರಿ, ವಿಷಯ ಹಾಗೂ ಅದರ ಅರ್ಥವನ್ನು ಸ್ಪಷ್ಟಪಡಿಸುವಂತಿರಬೇಕು, ಮತ್ತೆ ಅರ್ಥವನ್ನು ಕೂಡ ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತ ಅರ್ಥ ಕೂಡ ಇದರಲ್ಲಿ ಬಂದಿರಬೇಕು. ಜೊತೆಗೆ ಉತ್ತಮ ಹೇಳಿಕೆಗಳೊಂದಿಗೆ ಅಥವಾ ಆಕರ್ಷಕ ಸ್ಲೋಗನ್ಗಳೊಂದಿಗೆ ಪ್ರಬಂಧ ಪ್ರಾರಂಭ ಮಾಡಬೇಕು. ಇನ್ನು ವಿಷಯ ನಿರೂಪಣೆ ಭಾಗ ಬರುತ್ತೆ ಪ್ರಬಂಧದಲ್ಲಿ. ಈ ಭಾಗದಲ್ಲಿ ಪ್ರಬಂಧದ ಜೀವಾಳ ಈ ವಿಷಯ ನಿರೂಪಣೆ ಆಗಿರುತ್ತೆ. ಆಯ್ಕೆಯ ವಿಷಯದ ಅನುಕೂಲಗಳಿರ್ತವೆ, ಅನಾನುಕೂಲಗಳು, ಲಕ್ಷಣಗಳು, ಕೈಗೊಳ್ಳಬೇಕಾದ ಕ್ರಮಗಳು ಅಥವಾ ಪ್ರಯೋಜನಗಳು, ಅಪ್ರಯೋಜನಗಳು, ಇವನ್ನೆಲ್ಲ ನಾವು ಇತ್ಯಾದಿ ಅಂಶಗಳನ್ನು ವಿವರಿಸುವಂತಹ ಒಂದು ಹಂತ ಅಂತಂದ್ರೆ ಈ ವಿಷಯ ನಿರೂಪಣೆ ಒಳಗೆ ನೋಡ್ತೀವಿ. ಇನ್ನು ಉಪಸಂಹಾರ ಆಯ್ಕೆ ವಿಷಯದ ಸ್ವ ಅಭಿಪ್ರಾಯ ಮತ್ತು ಅವು ಉತ್ತಮವಾಗಿರ್ತಕ್ಕಂಥ ಅನಿಸಿಕೆಯನ್ನ ವ್ಯಕ್ತಪಡಿಸುವಂತದ್ದಾಗಿರುತ್ತೆ. ಇಲ್ಲಿ ನುಡಿಮುತ್ತುಗಳು, ಸ್ಲೋಗನ್ಗಳು, ಗಾದೆಗಳು, ಆಕರ್ಷಕ ಹೇಳಿಕೆಗಳನ್ನು ಒಳಗೊಂಡಂತೆ ಈ ಒಂದು ಉಪಸಂಹಾರ ಇರಬೇಕು. ಇನ್ನ ಈ ಪ್ರಬಂಧದೊಳಗ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೂ ಕೆಲವು ಪ್ರಮುಖ ಅಂಶಗಳು ಅಂತಂದ್ರೆ, ಶುದ್ಧ ಬರವಣಿಗೆ ಶುದ್ಧವಾಗಿರಬೇಕು, ಆಕರ್ಷಕವಾಗಿರಬೇಕು ಬರವಣಿಗೆ. ನಂತರ ವಾಕ್ಯ ರಚನೆ ಚೆನ್ನಾಗಿರಬೇಕು, ಬಹಳ ಉದ್ದುದ್ದದ ವಾಕ್ಯಗಳು ಇರಬಾರದು, ಚಿಕ್ಕ ಚಿಕ್ಕ ವಾಕ್ಯಗಳು ಇರಬೇಕು. ವಿಷಯ ಚೆನ್ನಾಗಿ ಬೇಗ ಓದುಗರಿಗೆ ಮುಟ್ಟುವಂತಿರಬೇಕು. ಇನ್ನು ಲೇಖನ ಚಿಹ್ನೆಗಳು, ಅಲ್ಪ ವಿರಾಮ, ದೀರ್ಘ ಅಲ್ಪ ವಿರಾಮ, ಮತ್ತೆ ಈ ಅರ್ಧ ವಿರಾಮ, ಪೂರ್ಣ ವಿರಾಮ, ಇನ್ನು ಆಶ್ಚರ್ಯಕರ ಚಿಹ್ನೆ, ಭಾವಸೂಚಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆಗಳು, ಆವರಣ ಚಿಹ್ನೆಗಳು, ಈ ರೀತಿಯ ಎಲ್ಲ ಚಿಹ್ನೆಗಳನ್ನು ಕೂಡ ಇಲ್ಲಿ ನಾವು ಸುಸಂಬದ್ಧವಾಗಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಸಮರ್ಪಕವಾಗಿ ಬಳಸಬೇಕು. ಇನ್ನು ವಿಷಯ ಸ್ಪಷ್ಟವಾದಂತಹ ರೀತಿಯಲ್ಲಿ ವಿಚಾರ ಮಂಡನೆ ಆಗಬೇಕು ಬರವಣಿಗೆಯಲ್ಲಿ. ಮತ್ತೆ ನಿಖರತೆ ಇರಬೇಕು ಮತ್ತು ಸ್ಫುಟವಾಗಿರಬೇಕು, ಕ್ರಮಬದ್ಧತೆ ಇರಬೇಕು. ಯಾಕಂದ್ರೆ ಮೊದಲು ಪ್ರಸ್ತಾವನೆ, ಅದಾದ ನಂತರ ವಿಷಯ ವಿಶ್ಲೇಷಣೆ, ಉಪಸಂಹಾರ, ಈ ರೀತಿನೇ ಇರಬೇಕು. ನಂತರ ಕೆಲವೊಂದ್ಸಲ ಪ್ರಸ್ತಾವನೆ ಆದಮೇಲೆ ಉಪಸಂಹಾರ, ವಿಶ್ಲೇಷಣೆ, ಈ ರೀತಿಯಾಗಿ ಇರಬಾರ್ದು. ಪ್ರಸ್ತಾವನೆ, ವಿಷಯ ವಿಶ್ಲೇಷಣೆ, ಉಪಸಂಹಾರ, ಈ ರೀತಿಯ ಪ್ರಧಾನ ಶೀರ್ಷಿಕೆಗಳು ಒಳಗೊಂಡಂತೆ ಕ್ರಮಬದ್ಧತೆಯನ್ನು ಅನುಸರಿಸಬೇಕಾಗತ್ತೆ. ಇನ್ನು ಬರೆದಂತ ಬರವಣಿಗೆ ಓದುಗರ ಗಮನವನ್ನ ಸೆಳೆಯುವಂತಿರಬೇಕು, ಆಕರ್ಷಕವಾಗಿರಬೇಕು. ಇನ್ನು ಪ್ರಮುಖ ಅಂಶಗಳಿಗೆ ಅಡಿಗೆರೆಯನ್ನ ಹಾಕಬೇಕು, ಕೆಳಗಡೆ ಅಂಡರ್ಲೈನ್ ಅನ್ನ ಮಾಡಬೇಕು ಓದುಗರ ಗಮನ ಸೆಳೆಯುವಂತ ರೀತಿಯಲ್ಲಿ. ಇನ್ನು ಮಾದರಿಯಾಗಿ ಇಲ್ಲಿ ಒಂದು ಪ್ರಶ್ನೆ ಇದೆ, ಜಲ ಸಂರಕ್ಷಣೆ ಅನ್ನುವಂತಹ ಒಂದು ಪ್ರಬಂಧದ ವಿಷಯವನ್ನು ಕೊಟ್ಟಾಗ ಯಾವ ರೀತಿಯಾಗಿ ಬರೀಬೇಕು ಅನ್ನೋದಕ್ಕೆ ನಾವು ನೋಡೋದಾದ್ರೆ, ಮೊದಲು ಪೀಠಿಕೆಯನ್ನು ಬರೀಬೇಕಾಗುತ್ತೆ. ಪೀಠಿಕೆಯಲ್ಲಿ ಜಲ ಅಥವಾ ನೀರು ಅತ್ಯಮೂಲ್ಯವಾದುದು,
ನಮಗೆ ಪ್ರಕೃತಿ ನೀಡಿರುವ ಕೊಡುಗೆಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಶುದ್ಧ ಗಾಳಿ, ಶುದ್ಧ ನೀರು ಹಾಗೂ ಶುದ್ಧ ಆಹಾರ. ಇದು ಪ್ರಕೃತಿ ಕೊಟ್ಟಂತ ಕೊಡುಗೆ. ಇವುಗಳಲ್ಲಿ ನೀರು ಬಹಳ ಪ್ರಮುಖವಾದದ್ದು. ಇದು ಭೂಮಿಯ ಮೇಲ್ಭಾಗದಲ್ಲಿ ಸರೋವರ, ನದಿ, ಸಮುದ್ರಗಳಲ್ಲಿ ಹಾಗೂ ಭೂಮಿಯ ಅಂತರಾಳದಲ್ಲಿ ಅಂತರ್ಜಲ ರೂಪವಾಗಿ ಸಿಗುವಂತದ್ದಾಗಿರುತ್ತೆ. ಇನ್ನು ಅರ್ಥ ನೋಡೋದಾದ್ರೆ, ನೀರು ಎಂದರೆ ಇದಕ್ಕೆ ಬಣ್ಣ ಅಥವಾ ರುಚಿ ಇಲ್ಲದ ಸ್ಪಷ್ಟ ದ್ರವ ಅಂತ ಗುರುತಿಸ್ತಾರೆ. ಮತ್ತೆ ಅದು ಮಳೆಯಾಗಿ ಆಕಾಶದಿಂದ ಬೀಳುವ ಬಣ್ಣವನ್ನು ಹೊಂದಿರದೇ ಇರುವಂತಹ ಒಂದು ವಸ್ತುವಾಗಿರುವಂಥದ್ದು. ಇನ್ನು ವಿಶ್ಲೇಷಣೆಯಲ್ಲಿ ನಾವು ನೋಡೋದಾದ್ರೆ, ಜಲ ಅಥವಾ ನೀರಿನ ಪ್ರಯೋಜನಗಳು ಅಥವಾ ಅನುಕೂಲಗಳು ಏನೇನಿದಾವಪ್ಪ ನೀರಿನಿಂದ. ನೀರಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಯಾವ ಜೀವಿ ಕೂಡ ಬದುಕೋದಕ್ಕೆ. ಆ ರೀತಿಯಾಗಿ ನಾವು ಮೊದಲನೇದಾಗಿ ಪಾಯಿಂಟ್ಸ್ ವೈಸ್ ಅಂದ್ರೆ ಕ್ರಮಬದ್ಧವಾಗಿ ಒಂದೊಂದೇ ಅಂಶಗಳ ರೂಪದಲ್ಲಿ ಬರಿಬೇಕಾಗತ್ತೆ. ನಾವು ಖಂಡಿಕೆ ರೂಪದಲ್ಲಿ ಪ್ರಬಂಧವನ್ನು ಬರೆಯೋದಕ್ಕಿಂತ ಈ ರೀತಿಯ ಅಂಶಗಳ ಆಧಾರದ ಮೇಲೆ ಅಂಶಗಳ ರೀತಿಯಲ್ಲಿ ಕ್ರಮಬದ್ಧವಾಗಿ ಬರೆದ್ರೆ ಮೌಲ್ಯಮಾಪಕರ ಗಮನವನ್ನ ಸೆಳೆಯೋದಕ್ಕೆ ಬಹಳಷ್ಟು ಸೂಕ್ತವಾದಂತಹ ಒಂದು ಕ್ರಮ ಇದು. ಒಂದನೇ ಅಂಶ, ನೀರು ನಮ್ಮ ದೈನಂದಿನ ಶುಚಿತ್ವಕ್ಕೆ ಅವಶ್ಯವಾಗಿದೆ. ನೆಕ್ಸ್ಟ್, ಎರಡನೇದು, ಪ್ರಾಣಿ ಪಕ್ಷಿಗಳ ಉಳಿವಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ನೀರು. ನಂತರ ಈ ನೀರು ಕೈಗಾರಿಕೆಗಳಿಗೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ನಂತರ ನಾಲ್ಕನೇ ಅಂಶ, ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ನಂತರ ನಾಡಿನ ಸಮೃದ್ಧಿ ತಿಳಿತಕ್ಕಂಥದ್ದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಕೆರೆ ಕಟ್ಟೆಗಳು, ಅಣೆಕಟ್ಟುಗಳು ತುಂಬುವಿಕೆಯ ಮೇಲೆ ಅವಲಂಬನೆ ಆಗಿರುತ್ತೆ. ಹೀಗೆ ಸಮೃದ್ಧಿಯನ್ನ ಸೂಚಿಸ್ತಾ ಇರುತ್ತೆ. ಹೀಗೆ ನೀರಿನ ಅಥವಾ ಜಲದ ಪ್ರಯೋಜನಗಳು ಇಷ್ಟನ್ನ ನಾವು ನೋಡ್ತೀವಿ. ಇನ್ನ ಈ ಸಂರಕ್ಷಣೆ ಮಾಡ್ತಕ್ಕಂಥ ಕ್ರಮಗಳು ಏನೇನು ಈ ಜಲವನ್ನ ಅಥವಾ ನೀರನ್ನ ಅಂತಂದೇಳಿ ನೋಡೋದಾದ್ರೆ, ಒಂದು, ಸಾರ್ವಜನಿಕರಲ್ಲಿ ನೀರಿನ ಪೋಲು ಮತ್ತು ಮಾಲಿನ್ಯದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು. ಎರಡು, ಮಳೆ ನೀರಿನ ಕೊಯ್ಲನ್ನು ಅಳವಡಿಸಿಕೊಳ್ಳಲು ಜನಗಳಿಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು. ಮಳೆ ನೀರು ಹರಿದು ಸಮುದ್ರ ಸೇರುವುದನ್ನು ತಡೆದು ಭೂಮಿಯಲ್ಲಿ ಇಂಗುವಂತೆ ಮಾಡಿ, ಅಂದ್ರೆ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಿ ಆ ನೀರು ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವುದು. ನಂತರ ಭೂಮಿಯ ಮೇಲೆ ಉಪ್ಪು ನೀರು ಅಧಿಕ ಇದ್ದು ಮಿತವಾಗಿರುವ ಸಿಹಿ ನೀರನ್ನ ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು. ಇನ್ನ ಐದನೇದು, ಗಿಡ ಮರಗಳನ್ನು ಬೆಳೆಸುವ ಮೂಲಕ ಭೂಮಿಯ ಉಷ್ಣತೆಯನ್ನು ಕಡಿಮೆ ಮಾಡಿ ಸಕಾಲಕ್ಕೆ ಮಳೆ ಬರುವಂತಹ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು. ನಂತರ ಅರಣ್ಯ ಹೆಚ್ಚಿದ್ದರೆ ಉತ್ತಮ ಮಳೆಯಾಗಿ ಕೆರೆಗಳು ತುಂಬುತ್ತವೆ ಅನ್ನುವಂಥದ್ದು. ಇನ್ನ ಜಲಮಾಲಿನ್ಯವನ್ನು ತಡೆಗಟ್ಟುವ ಕಾರ್ಯಕ್ರಮಗಳನ್ನ ಬಹಳ ಪರಿಣಾಮಕಾರಿಯಾಗಿ ಜಾರಿಗೆ ತರುವಂಥದ್ದು. ಹೀಗೆ ಈ ನೀರಿನ ಸಂರಕ್ಷಣೆಯನ್ನ ನಾವು ಈ ರೀತಿಯ ಅಂಶಗಳಿಂದ ನಾವು ಮಾಡೋದಕ್ಕೆ ಸಾಧ್ಯ. ಇನ್ನ ಪ್ರಬಂಧದ ಅಥವಾ ವಿಷಯದ ಮುಕ್ತಾಯ ಹೇಗಿರಬೇಕು? ಉಪಸಂಹಾರ ನೋಡ್ರಿ, ಆಕರ್ಷಕ ಹೇಳಿಕೆಗಳೊಂದಿಗೆ ಮುಕ್ತಾಯ ಆಗುವಂತಿರಬೇಕು. ನೀರಿದ್ದರೆ ನಮ್ಮೆಲ್ಲರ ಉಳಿವು, ಇಲ್ಲದಿದ್ದರೆ ಅಳಿವು ಎಂಬುದನ್ನು ನಾವೆಲ್ಲರೂ ನೆನಪಿಡಬೇಕು. ಅಮೃತ ಸಮಾನವಾದ ನೀರನ್ನು ಹಿತಮಿತವಾಗಿ ಬಳಸಿ ಮುಂದಿನ ಜನಾಂಗಕ್ಕೂ ಉಳಿಸಬೇಕಾಗಿದೆ. ಇನ್ನು H2O ಎಂಬ ರಾಸಾಯನಿಕ ಸೂತ್ರದೊಂದಿಗೆ ಅಜೈವಿಕ ಸಂಯುಕ್ತವನ್ನ ಈ ನಾವೆಲ್ಲರೂ ಕೂಡ ಸಂರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥದ್ದು ಕೂಡ ನಾವು ಮನಗಣಬೇಕಾಗತ್ತೆ. ಹೀಗೆ ಮುಕ್ತಾಯ ಬಹಳ ಆಕರ್ಷಕವಾಗಿರಬೇಕು ಅನ್ನುವಂಥದ್ದನ್ನ ನಾವು ಇಲ್ಲಿವರೆಗೆ ನೋಡಿದ್ವಿ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಈ ನೀರಿನ ಸಂರಕ್ಷಣೆ ಅನ್ನುವಂತಹ ಪ್ರಬಂಧದ ಮಾದರಿಯನ್ನ ವಿವರಿಸೋದ್ರ ಮೂಲಕ ಈ ಪ್ರಬಂಧದ ಬಗ್ಗೆ ತಿಳ್ಕೊಂಡಿದೀವಿ. ಈ ಪ್ರಬಂಧದ ಬಗ್ಗೆ ತಾವು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅಂತಂದೇಳಿ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.